ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿ ಪ್ರಥಮ ಭಾಷೆ ಪಠ್ಯಪುಸ್ತಕವಾದಂತಹ ಕನ್ನಡದಲ್ಲಿನ ಭಾಗ 2 ಈ ಪುಸ್ತಕದಲ್ಲಿರುವ ಪೂರಕ ಪಾಠಗಳಾದ ವಚನಗಳು, ನಾನು ಪ್ರಾಸಬಿಟ್ಟ ಕತೆ ಮತ್ತು ಶುಕನಾಸನ ಉಪದೇಶ ಈ ಪಠ್ಯಗಳ ಪ್ರಶ್ನೆಗಳನ್ನು ತಿಳಿಸಲಾಗಿದೆ. ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಯಾವುದು? ಚನ್ನಮಲ್ಲಿಕಾರ್ಜುನ, ಗುಹೇಶ್ವರ, ಕೂಡಲಸಂಗಮ ದೇವ, ರಾಮನಾಥ. ಸರಿಯಾದ ಉತ್ತರ ಚನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯು ಯಾವುದನ್ನು ಹಾನಿ ಎಂದಿದ್ದಾಳೆ? ಹಿಂದೆ ಹೀನ ಮಾಡುವುದು, ಚಂದನವನ್ನು ತೇಯುವುದು, ಹಿಂದೆ ಮಾಡಿದ ಹೀನಗಳನ್ನು ಮುಂದಿಡುವುದು, ಮುಂದೆ ಹೀನ ಮಾಡುವುದು. ಸರಿಯಾದ ಉತ್ತರ ಹಿಂದೆ ಮಾಡಿದ ಹೀನಗಳನ್ನು ಮುಂದಿಡುವುದು. ಅರಿಯದವರೊಡನೆ ಸಂಗ ಮಾಡಿದರೆ ಆಗುವ ಪರಿಣಾಮವೇನು? ಮೊಸರು ಹಸಿದು ಬೆಣ್ಣೆ ತೆಗೆದುಕೊಂಡಂತೆ, ಕಲ್ಲ ಹೊಡೆದು ಕಿಡಿಯ ತೆಗೆದುಕೊಂಡಂತೆ, ಕಬ್ಬಿನಿಂದ ಸಕ್ಕರೆ ಮಾಡಿದಂತೆ, ಚಂದನ ತೇದು ಪರಿಮಳ ತೆಗೆದುಕೊಂಡಂತೆ. ಸರಿಯಾದ ಉತ್ತರ ಕಲ್ಲು ಹೊಡೆದು ಕಿಡಿಯ ತೆಗೆದುಕೊಂಡಂತೆ. ಅಕ್ಕ ಮಹಾದೇವಿ ಯಾರ ಸಂಗ ಮಾಡಬೇಕು ಎಂದಿದ್ದಾರೆ? ಜ್ಞಾನಿ, ವಿಜ್ಞಾನಿ, ಸೋಮಾರಿ, ಅಜ್ಞಾನಿ. ಸರಿಯಾದ ಉತ್ತರ ಜ್ಞಾನಿ. ಪೈಗಳ ಮನೆಯಲ್ಲಿ ಯಾರ ನೂಲು ಮದುವೆ ನಡೆಯುತ್ತಿತ್ತು? ಅಪ್ಪ, ಮಾವ, ತಮ್ಮ, ಅಣ್ಣ. ಸರಿಯಾದ ಉತ್ತರ ತಮ್ಮ. ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದರು? ನಾಟಕ ಮಾಡಿದರು, ಪುಸ್ತಕ ಬರೆದರು, ಪುಸ್ತಕ ಓದಿದರು, ಹಾಡು ಹಾಡಿದರು. ಸರಿಯಾದ ಉತ್ತರ ಪುಸ್ತಕ ಬರೆದರು. ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗ ಯಾವುದು? ಶಬ್ದಮಣಿ ದರ್ಪಣಂ, ಸಮುದ್ರ ಮಥನ, ಮಕರಾಕ್ಷನ ಕಾಳಗ, ಜೈಮಿನಿ ಭಾರತ. ಇಲ್ಲಿ ಜಮಿನಿ ಅಂತಿದೆ, ಜೈಮಿನಿ ಭಾರತ ಅದು. ಸರಿಯಾದ ಉತ್ತರ ಮಕರಾಕ್ಷನ ಕಾಳಗ. ಬಿಲ್ಲಹಬ್ಬ ಯಕ್ಷಗಾನ ಪ್ರಸಂಗವನ್ನು ರಚಿಸಿದ ಕವಿ ಯಾರು? ಶೇಕ್ಸ್ಪಿಯರ್, ಗೋವಿಂದ ಪೈ, ಮೂಲ್ಕಿಯ ವಾಸುದೇವ ಪ್ರಭು, ಬಾಸೆಲ್ ಮಿಷನ್. ಸರಿಯಾದ ಉತ್ತರ ಮೂಲ್ಕಿಯ ವಾಸುದೇವ ಪ್ರಭು. ಮುದ್ದಣ ಕವಿ ಲೇಖಕರಿಗೆ ಏನೆಂದು ಸಲಹೆ ಕೊಟ್ಟರು? ಬರೆಯುವುದನ್ನು ಮುಂದುವರಿಸು, ಅವಮಾನ ಮಾಡಿದರೂ ಕಥೆ ಬರೆಯಬೇಡ. ಸರಿಯಾದ ಉತ್ತರ ಬರೆಯುವುದನ್ನು ಮುಂದುವರಿಸು ಎಂದು ಸಲಹೆ ಕೊಟ್ಟರು. ಯಾರಿಗೆ ಗುರುವಾಣಿ ಹೊರೆಯೆನಿಸುತ್ತದೆ? ಬುದ್ಧಿವಂತರಿಗೆ, ಮೂರ್ಖರಿಗೆ, ಬಾಲಕರಿಗೆ, ಯುವಕರಿಗೆ. ಸರಿಯಾದ ಉತ್ತರ ಮೂರ್ಖರಿಗೆ. ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ? ಬಡವರ ಮನೆಯಲ್ಲಿ ಹುಟ್ಟಿದವರಿಗೆ, ರಾಜರ ಮನೆತನದಲ್ಲಿ ಹುಟ್ಟಿದವರಿಗೆ, ಮಂತ್ರಿಯ ಮನೆಯಲ್ಲಿ ಹುಟ್ಟಿದವರಿಗೆ, ಶ್ರೀಮಂತರ ಮನೆಯಲ್ಲಿ ಹುಟ್ಟಿದವರಿಗೆ. ಸರಿಯಾದ ಉತ್ತರ ರಾಜರ ಮನೆತನದಲ್ಲಿ ಹುಟ್ಟಿದವರಿಗೆ. ದುಡ್ಡಿನ ಪೈತ್ಯ ಅಡರಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ? ರಾಜ್ಯ, ದೇಶ, ನಾಡು, ಜಗತ್ತು. ಸರಿಯಾದ ಉತ್ತರ ಜಗತ್ತು. ನಮಸ್ಕಾರ, ಧನ್ಯವಾದಗಳು.